ಹಲೋ ಸ್ನೇಹಿತರೆ, ಈ ಒಂದು ವಿಡಿಯೋದೊಳಗಡೆ ನಾವೇನಪ್ಪ ಅಂದರೆ ಇವಾಗ ಪ್ರೆಸೆಂಟ್ ಟ್ರೆಂಡಿಂಗ್ನಲ್ಲಿರ್ತಕ್ಕಂಥ ನ್ಯೂಸ್ ಏನಪ್ಪ ಅಂತಂದರೆ ಆರ್ಮಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಬಾರ್ದು ಅಥವಾ ಅದಕ್ಕೊಂದಿಷ್ಟು ಕಂಡೀಷನ್ ಹಾಕಿದ್ದಾರೆ ಅಂತ ಕೆಲರಿಗೂ ಗೊತ್ತು. ಬಟ್ ಯಾವ ರೀತಿಯಾಗಿ ಕಂಡೀಷನ್ನ ಹಾಕಿದ್ದಾರೆ, ಸೊ ಅವ್ರಿಗೆ ಏನನ್ನು ಯಾವುದಕ್ಕೆ ಲೂಸ್ ಕೊಟ್ಟಿದ್ದಾರೆ ಮತ್ತು ಯಾವುದನ್ನು ಮಾಡಬಾರ್ದು ಅಂತ ಹೇಳಿದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಸ್ಪಷ್ಟವಾಗಿ ನೋಡ್ತಾ ಹೋಗಿ ಏನಪ್ಪ ಅಂದರೆ ಅವರು ಯಾವ ಸೋಷಿಯಲ್ ಮೀಡಿಯಾ ಬೇಕಾದರೂ ಯೂಸ್ ಮಾಡ್ಕೋಬೋದು, ಬಟ್ ಪರ್ಸ್ನಲ್ ಆಗಿ ಮಾತ್ರ ಯೂಸ್ ಮಾಡ್ಕೋಬೇಕು ಅಂತ ಸ್ಟ್ರಿಕ್ಟಾಗಿ ಹೇಳಿದೆ. ಸೊ ಯೋಧರಿಗೆ ಇನ್ಸ್ಟಾ ಮತ್ತು ರೀಲ್ಸ್ ನೋಡಲು ಅನುಮತಿ, ಲೈಕ್ ಪೋಸ್ಟ್ ಹಾಕಲು ಚಾನ್ಸ್ ಇಲ್ಲ. ಅಂದರೆ ನೋಡ್ಬೋದು, ಸೊ ಅವರು ನೋಡ್ಬೋದು, ಮತ್ತು ಅದರ ಯಾವುದೇ ರೀತಿಯಾದ ಕಮೆಂಟ್ ಆಗಿರಲಿ, ಸೊ ಲೈಕ್ ಆಗಿರಲಿ, ಮತ್ತು ಅವರು ಯೂನಿಫಾರ್ಮ್ ಆಗಿರ್ತಕ್ಕಂಥ ಯಾವುದೇ ರೀತಿಯಾದ ಪೋಸ್ಟ್ನು ಕೂಡ ಅಂದರೆ ವರ್ಕ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಪೋಸ್ಟ್ನ ಅವ್ರು ಎಲ್ಲಿದ್ದಾರೆ ಆ ಲೊಕೇಶನ್ನ ಎಲ್ಲನೂ ಆಫ್ ಮಾಡಬೇಕಾಗಿರುತ್ತೆ. ಸೊ ಈ ರೀತಿಗೆ ಅವರಿಗೂ ಕೂಡ ಹ್ಯೂಮನ್ ರೈಟ್ಸ್ ವಯೋಲೇಷನ್ ಆಗುತ್ತೆ ಅಂತ ಸೊ ಕೆಲವೊಂದಿಷ್ಟು ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಬಟ್ ಅವರು ಸ್ಟ್ರಿಕ್ಟ್ ರೂಲ್ಸನ್ನು ಕೂಡ ಹಾಕಿದ್ದಾರೆ ಸ್ನೇಹಿತರೆ. ಸೊ ಅದು ನೋಡಿರಿ, ನಮಗೆ ಆಲ್ರೆಡಿ ಗೊತ್ತಿತ್ತು ಏನಪ್ಪ ಅಂದರೆ ಸೈನಿಕರಿಗೆ ತುಂಬ ಸೆಕ್ಯೂರಿಟಿ ಆಗಿರುತ್ತೆ ಮತ್ತು ಅಲ್ಲಿ ಸೆಕ್ಯೂರಿಟಿ ಬ್ರೀಚ್ ಆಗುತ್ತೆ ಅನ್ನುವಂತಹ ಉದ್ದೇಶದ ಮೂಲಕ. ಬಟ್ ಇವಾಗ ಒಂದು ಸ್ವಲ್ಪ ಸಡಿಲಿಕೆಯನ್ನು ನೀಡಿ ಭದ್ರತಾ ಕಾರಣದ ಸಲುವಾಗಿ ಸೈನಿಕರಿಗೆ ಇನ್ಸ್ಟಾಗ್ರಾಮು ಎಕ್ಸ್ ಟ್ವಿಟರ್ ಅವು ಇದ್ದಿದ್ದು ಮೊದಲಿಗೆ ಟ್ವಿಟರ್ ಇತ್ತು, ಇವಾಗ ಎಕ್ಸ್ ಹಾಕಿದೆ. ಸೊ ಅದೇ ರೀತಿಯಾಗಿ ಯಾವ ಬೇಕಾದರೂ ಫೇಸ್ಬುಕ್ ಎಲ್ಲನೂ ಯೂಸ್ ಮಾಡ್ಕೋಬೋದು. ಬಟ್ ಏನಪ್ಪ ಅಂದರೆ ಅವರು ರೀಲ್ಸ್ ನೋಡೋದಕ್ಕೆ ಮಾತ್ರ ಅದರಲ್ಲಿ ಯಾವುದೇ ರೀತಿಯಾದ ಪೋಸ್ಟ್ ಮತ್ತು ಕಮೆಂಟ್ನ ಹಾಕಬಾರದು ಅಂತ ಹೇಳಿದ್ದಾರೆ. ಸೊ ನಿಯಮಗಳ ಪ್ರಕಾರ ಆ ರೀತಿಯಾಗಿ ಅವ್ರು ಏನಾದರೂ ವಯೋಲೇಟ್ ಮಾಡಿದರೆ ಸ್ಟ್ರಿಕ್ಟ್ ಅವ್ರ ಮೇಲೆ ಏನಪ್ಪ ಅಂದರೆ ಆ್ಯಕ್ಷನನ್ನು ತೆಗೆದುಕೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಯಾವುದೇ ರೀತಿಯಾದ ಫೋಟೋ ಆಗಲಿ, ವಿಡಿಯೋಗೆ ಲೈಕ್ ಆಗಲಿ, ಕಮೆಂಟ್ ಆಗಲಿ ಮಾಡೋದನ್ನು ಅವರು ಮಾಡಬಾರ್ದು. ಸುಳ್ಳು ಸುದ್ದಿಗಳು ಅಂದರೆ ಗೊತ್ತಿಲ್ಲದೆ ಇರತಕ್ಕಂಥ ಸುಳ್ಳು ಸುದ್ದಿಗಳಂತೂ ಅವ್ರು ಟಚ್ಚೇ ಮಾಡೋಕ್ಕೋಗ್ಬಾರ್ದು. ಸೊ ಅದರಲ್ಲಿ ವೆರಿಫೈ ಮಾಡಬೇಕು, ಯಾವುದೇ ಇನ್ಫಾರ್ಮೇಷನ್ ಇದ್ದರೂ ಅವರು ನೆಗ್ಲೆಕ್ಟ್ ಅಂತೂ ಮಾಡ್ಲಿಕ್ಕೆ ಹೋಗಬಾರ್ದು ಅಂತ ಹೇಳಿದ್ದಾರೆ. ಸೊ ಇದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ತರ್ತಾ ಇರ್ತೀವಿ. ಮತ್ತು ಇವಾಗ ಯಾರಿದ್ದಾರೆ, ಸೊ ಆರ್ಮಿ ಚೀಫ್ ಯಾರಿದ್ದಾರೆ, ಉಪೇಂದ್ರ ದ್ವಿವೇದಿರವರು ಇದ್ದಾರೆ. ಉಪೇಂದ್ರ ದ್ವಿವೇದಿ, ಅದೇ ರೀತಿಯಾಗಿ CDS ಅಂದರೆ ಕಂಬೈನ್ಡ್ ಡಿಫೆನ್ಸ್ ಸ್ಟಾಫ್ ಯಾರಿದ್ದಾರೆ, ಸೊ ಯಾರಪ್ಪ ಅಂದರೆ ಅನಿಲ್ ಚೌಹಾಣ್ರವರು ಇದ್ದಾರೆ. ಸೊ ಇದೇ ರೀತಿಯಾಗಿ ನಾನು ನೆಕ್ಸ್ಟ್ ತುಂಬ ಕಂಟೆಂಟನ್ನು ತರ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಚಾನಲ್ನ ಡೈಲಿ ನೋಡ್ತಾ ಇರಿ. ಏನಾದರೂ ಡೌಟ್ ಇದ್ದರೆ ಅಥವಾ ಯಾವುದೇ ಟಾಪಿಕ್ ರಿಲೇಟೆಡ್ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.